ಬ್ರೇಕಿಂಗ್ ನ್ಯೂಸ್ ಇದೆ. ಮಂಡ್ಯದಲ್ಲಿ ಎಲ್ಲ ಅವರೇ ಇರಬೇಕಾದ್ರೆ ಜೆಡಿಎಸ್ಗೆ ಭಯ ಯಾಕೆ ಅಂತ ಸುಮಲತಾ ಅಂಬರೀಶ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ದೇವೇಗೌಡ ಅವರಿಗೆ ಸುಮಲತಾ ಕೇಳಿರುವಂತ ಪ್ರಶ್ನೆ ಇದು. ಮಂಡ್ಯ ಕ್ಷೇತ್ರದ ಕೆಆರ್ ನಗರದಲ್ಲಿ ಪ್ರಚಾರ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಮಾತನಾಡಿದ್ದಾರೆ. 8 ಶಾಸಕರು 3 ಸಚಿವರು MLC ಇರುವಾಗ ದೇವೇಗೌಡರ ಕುಟುಂಬಕ್ಕೆ ಭಯ ಯಾಕೆ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನನ್ನನ್ನ ಕಂಡ್ರೆ ಜೆಡಿಎಸ್ ನಾಯಕರಿಗೆ ಯಾಕೆ ಭಯ ಅಂತ ನನಗೆ ಗೊತ್ತಿಲ್ಲ ಅಂತ. ಜೆಡಿಎಸ್ ನಾಯಕರು ಯಾಕೆ ಕಾಂಗ್ರೆಸ್ ನಾಯಕರಿಗೆ ಪದೇ ಪದೇ ಎಚ್ಚರಿಕೆ ಕೊಡ್ತಿದ್ದಾರೋ ಅದು ಗೊತ್ತಿಲ್ಲ ಅಂತ ಮಂಡ್ಯ ಕ್ಷೇತ್ರದ ಕೆಆರ್ ನಗರದಲ್ಲಿ ಸುಮಲತಾ ಮಾತನಾಡಿದ್ದಾರೆ. 8 ಅವರೇ MLAs, 3 ಸಚಿವರಿದ್ದಾರೆ, MLCಗಳಿದ್ದಾರೆ, CM ಇದ್ದಾರೆ. ಇನ್ಯಾಕೆ ಅವ್ರಿಗೆ ಭಯ? ಅವ್ರು ಆರಾಮಾಗಿ ಗೆದ್ಕೊಂಡು ಬರ್ಬೋದಲ್ಲ, ನಾವೇನು ಬೇಡ ಅನ್ನಲ್ಲ. 8 ಅವರೇ MLAs, 3 ಸಚಿವರಿದ್ದಾರೆ, MLCಗಳಿದ್ದಾರೆ, CM ಇದ್ದಾರೆ. ಇನ್ಯಾಕೆ ಅವ್ರಿಗೆ ಭಯ? ಅವ್ರು ಆರಾಮಾಗಿ ಗೆದ್ಕೊಂಡು ಬರ್ಬೋದಲ್ಲ, ನಾವೇನು ಬೇಡ ಅನ್ನಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಎಲ್ಲ ಅವರೇ ಇರುವಾಗ ಯಾಕೆ ಭಯ ಗೌಡ್ರ ಕುಟುಂಬಕ್ಕೆ ಅನ್ನೋ ರೀತಿ ಸುಮಲತಾ ಮಾತನಾಡಿದ್ದಾರೆ. ಇನ್ನು ಯಾವೆಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ರು? ಖಂಡಿತವಾಗ್ಲೂ ಅಂಕಿದ್ರೆ ಈಗಾಗಲೇ ಏನು ಮಂಡ್ಯದ ಒಂದು ಚುನಾವಣೆ ವಿಚಾರವಾಗಿ ಸಾರಾ ಮಹೇಶ್ವರು ಕೂಡ ಸಾಕಷ್ಟು ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಸುಮಕ್ಕ ಅವರು ವಾಪಸ್ ತಗೋತಾರೆ ಅನ್ನೋ ಇದೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಿದ್ರೆ, ಈ ನಡುವೆ ಈಗಾಗಲೇ ಸುಮಲತಾ ಅವರು ಕೂಡ ಒಂದು ರೀತಿಯಲ್ಲಿ ಅಂದ್ರೆ ಏನ್ ಹೇಳಿಕೆ ಕೊಟ್ಟಿದ್ರು, ಕಾಂಗ್ರೆಸ್ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಇವತ್ತು ಟಾಂಗ್ ಅನ್ನ ಕೊಟ್ಟರು ಒಂದು ಸುಮಲತಾ ಕೂಡ. ಆದ್ರೆ ಕಾಂಗ್ರೆಸ್ ನಾಯಕರಿಗೆ ಯಾಕೆ ಈ ರೀತಿಯಾಗಿ ಭಯದ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ 8 ಜನ ಶಾಸಕರಿದ್ದಾರೆ, 3 ಮಂತ್ರಿಗಳಿದ್ದಾರೆ, MLC ಕೂಡ ಇದ್ದಾರೆ, ಸಂಸದರು ಕೂಡ ಇದ್ದಾರೆ. ಇಷ್ಟೆಲ್ಲ ಇರ್ಬೇಕಾದ್ರೆ ನನ್ನನ್ನ ಕಂಡ್ರೆ ಯಾಕೆ ಅವ್ರಿಗೆ ಭಯ ಅಂತ ನನಗೆ ಗೊತ್ತಿಲ್ಲ. ಸೊ ಇದಕ್ಕೆ ಉತ್ತರನ ಅವರೇ ಕೊಡ್ಬೇಕಾಗುತ್ತೆ. ಯಾಕಂದ್ರೆ JDS ನಾಯಕರು ಮತ್ತೆ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಇರ್ಬೇಕಾದ್ರೆ ಈ ರೀತಿಯ ಭಯ ಪಡುವಂತ ಅಗತ್ಯತೆ ಇಲ್ಲ. ಅವರು ನನ್ನ ಕೆಲಸ ಏನಿದೆ ಅದನ್ನ ನಾನ್ ಮಾಡ್ತಾ ಇದ್ದೀನಿ, ನನ್ನ ಪ್ರಚಾರ ಕೆಲಸಗಳನ್ನ ಮಾಡ್ತಾ ಇದ್ದೀನಿ, ನನಗೆ ಕೈ ಹಿಡಿಯುವಂತವ್ರು ಕೊನೆಗೆ ಮಂಡ್ಯದ ಜನತೆ ಅನ್ನೋ ಒಂದು ಮಾತುಗಳನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಆದ್ರೆ ಮತ್ತೊಂದು ಕಡೆ ನೋಡೋದಾದ್ರೆ JDS ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿರೋದು. ಅದಕ್ಕೆ ಅದಕ್ಕೆ ಉದಾಹರಣೆ ಎಂಬಂತೆ ಸಾರಾ ಮಹೇಶ್ ಅವರು ಏನಿವತ್ತು ಹೇಳಿಕೆಯನ್ನ ಕೊಟ್ಟಿದ್ರು, ನಿನ್ನೆ ಹೇಳಿಕೆ ಕೊಟ್ಟಿದ್ರು, ಎಲ್ಲವನ್ನೂ ಕೂಡ ನೋಡ್ತಾ ಇದ್ದಾರೆ. ಆದ್ರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಹೆಚ್ಚಿನದಾಗಿ ಕೈ ಕೊಡುವ ಒಂದು ಸಾಧ್ಯತೆಗಳಿರುವಂತದ್ದು. ಜೊತೆಗೆ ಕಾಂಗ್ರೆಸ್ನ ನಾಯಕರು ಮತ್ತೆ ಮುಖಂಡರುಗಳು ಕೂಡ ಒಂದು ಕ್ಯಾಂಪೇನ್ಗೆ ಬರೋದಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ ಇದು ಮುಂದಿನ ಒಂದು ದಿನಗಳಲ್ಲಿ ಒಂದು ಫ್ಲೆಕ್ಸ್ ಆಗುತ್ತೆ ಸುಮಲತಾ ಅವ್ರಿಗೆ? ಕಾಂಗ್ರೆಸ್ ಏನಾದ್ರು ಪ್ರಚಾರ ಕಾರ್ಯಕ್ಕೆ ಬರ್ಲಿಲ್ಲ ಅಂತಂದ್ರೆ ಕಾಂಗ್ರೆಸ್ನ ಎಲ್ಲಾ ಮತಗಳು ಕೂಡ ಒಂದು ರೀತಿಯಲ್ಲಿ ಸುಮಲತಾ ಅವ್ರಿಗೆ ಫ್ಲೆಕ್ಸ್ ಆಗುವಂತ ಸಾಧ್ಯತೆಗಳಿರುವಂತದ್ದು. ಕೆಆರ್ ನಗರದಲ್ಲಿ ಇವತ್ತು ನಡೆಸಿರುವಂತಹ ಒಂದು ಪ್ರಚಾರದಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು, ಸಾಕಷ್ಟು ಕಾರ್ಯಕರ್ತರು ಕೂಡ ಅಂದ್ರೆ ಡೈರೆಕ್ಟ್ ಆಗಿ ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಅವರ ಜೊತೆಗೂಡಿ ಒಂದು ಕ್ಯಾಂಪೇನಿಂಗ್ ನಲ್ಲಿ ತೊಡಗಿಸ್ಕೊಳ್ತಿರುವಂತದ್ದು. ಇದೆಲ್ಲ ನೋಡೋದಾದ್ರೆ ಒಂದ್ ರೀತಿಯಲ್ಲಿ ಕಾಂಗ್ರೆಸ್ ಬಹಿರಂಗವಾಗಿನೇ ಸುಮಲತಾ ಅವ್ರಿಗೆ ಸಾಥ್ ಕೊಡ್ತಾ ಇದೆ. ಆದ್ರೆ ಅಲ್ಲಿನ ಸ್ಥಳೀಯ ಮುಖಂಡರ ಜೊತೆಗೂಡಿ ಹಾಗಾಗಿ ಮುಖಂಡರುಗಳು ಏನು ಮಾಡದಿರುವಂತ ಒಂದು ಪರಿಸ್ಥಿತಿಯಲ್ಲಿ ಇರುವಂತದ್ದು. ಅಂಕಿತಾ, ಹಾಗಾದ್ರೆ ಮುಂದಿನ ನಿಲುವು ನಡೆಗಳು ಏನು ಸುಮಲತಾ ಅಂಬರೀಶ್ ಅವ್ರದ್ದು? ಈಗಾಗಲೇ ಸುಮಲತಾ ಅಂಬರೀಶ್ ಅವರು ಹೇಳಿರೋ ಒಂದು ಪ್ರಕಾರವಾಗಿ ಮಾರ್ಚ್ 18ಕ್ಕೆ ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಅದು ಮಂಡ್ಯದಲ್ಲೇ, ಅಂದ್ರೆ ಬೆಂಗಳೂರಿನಲ್ಲಿ ನಿಗದಿಯಾಗಿದ್ದಂತ ಒಂದು ಪತ್ರಿಕಾಗೋಷ್ಠಿ ಮಂಡ್ಯದಲ್ಲಿ ಮಾಡ್ತಾ ಇದ್ದಾರೆ. ಇದು ಕೂಡ ಸುಮಲತಾ ಅವರಿಗೆ ಒಂದು ಪ್ಲಸ್ ಆಗುವಂತ ಒಂದು ಸಾಧ್ಯತೆಗಳಿರುವಂತದ್ದು. ಅವ್ರ ಮೇಲೆ ಘೋಷಣೆಯಾಗುವ ಒಂದು ಘೋಷಣೆಯನ್ನು ಕೂಡ ಮಾಡ್ತಾರೆ. ನಾನು ಯಾವ ಪಕ್ಷದಿಂದ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಅನ್ನೋ ಒಂದು
ಮಾಹಿತಿಗಳು ಕೂಡ ಅಲ್ಲಿ ಹೊರಬೀಳುತ್ತೆ. ಈ ಸಂದರ್ಭದಲ್ಲಿ ಸಾಕಷ್ಟು ಮುಖಂಡರುಗಳು ಅಂದ್ರೆ ಮುಖಂಡರ ಜೊತೆಗೆ ಸ್ಥಳೀಯ ಮುಖಂಡರ ಜೊತೆಗೆ ನಟ ದರ್ಶನ್ ಕೂಡ ಭಾಗಿಯಾಗುವ ಒಂದು ಸಾಧ್ಯತೆಗಳು ಕೂಡ ಇರುವಂತದ್ದು. ಜೊತೆಯಲ್ಲಿ ಈ ಒಂದು ಕ್ಯಾಂಪೇನಿಂಗ್ ಎಲ್ಲ ನೋಡ್ತಾ ಒಂದು ರೀತಿಯಲ್ಲಿ Okay. ಉತ್ತಮವಾದಂತಹ ಪ್ರತಿಕ್ರಿಯೆ ಸಿಕ್ತಿರುವಂತದ್ದು. ಓಕೆ, ಧನ್ಯವಾದ ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.